ಸರ್ ಇನ್ನೊಂದು ನಿಮ್ಗೆ ಒಂದು ಕೊನೆಯ ಪ್ರಶ್ನೆ, ಹ್ಮ್. ಅದು ಚಿನ್ನದಂತ ಪ್ರಶ್ನೆ, ಚಿನ್ನದ ಸಂಬಂಧಪಟ್ಟಿದ್ದ ಪ್ರಶ್ನೆ. ಓಕೆ. ಈಗ ಚಿನ್ನದ ಬೆಲೆಯಲ್ಲಿ ವಿಪರೀತ ಏರಿಳಿತ ಆಗ್ತಾ ಇದೆ ಹ್ಮ್. ಇತ್ತೀಚಿನ ದಿನಗಳಲ್ಲಂತೂ. ಹ್ಮ್. ಲಾಸ್ಟ್ ಒಂದು 6 months ಅಲ್ಲಿ ಚಿನ್ನದ ರೇಟು ವಿಪರೀತ ರೈಸ್ ಆಯ್ತು. ಆನಂತರ ಇವಾಗ ಯುದ್ಧದ ಟೈಮಲ್ಲಿ ಚಿನ್ನದ ಬೆಲೆ ಇಳಿಯಕ್ಕೆ ಶುರುವಾಯಿತು. ಈಗೇನು ಸ್ವಲ್ಪ ನಿಧಾನವಾಗಿ ಅಪ್ ಆಗ್ತಾ ಇದೆ. ಹ್ಮ್. ಈ ಯಾವುದಾದ್ರೂ ಒಬ್ಬ ವ್ಯಕ್ತಿ, ಒಬ್ಬ ಫ್ಯಾಮಿಲಿ ಮ್ಯಾನ್ ತನ್ನ ಮಕ್ಕಳಿಗೆ ಒಂದು ಭವಿಷ್ಯಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿಟ್ರೆ ಅದು ಲಾಂಗ್ ಟರ್ಮ್ ಒಳ್ಳೇದು ಅಂತಾನೆ. ನೋಡಿ, ನಾವು ಫಸ್ಟ್ ಯಾಕೆ ಈ ರೇಟ್ ಅಪ್ ಆಯ್ತು ಅನ್ನೋದ್ರ ಬಗ್ಗೆ ಫಸ್ಟ್ ಗಮನ ಪಡಬೇಕು. ಇದಕ್ಕೆ 2-3 ರೀಸನ್ ಇದೆ. ಒಂದು, ಈ ಗ್ಲೋಬಲಿ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಏನಿರುತ್ತಲ್ಲ, ನಮ್ಮ ಭಾರತೀಯರ ಒಂದು ವಿಧದಲ್ಲಿ ಹೇಳ್ಬೇಕಾದ್ರೆ RBI, ಇವ್ರು ಏನು ಮಾಡಿದ್ರು ಅಂದರೆ, ಮೊದಲು ಡಾಲರನ್ನು ತಮ್ಮ ರಿಸರ್ವ್ ಆಗಿ ಇಟ್ಕೊಂಡಿದ್ರು. ಡಾಲರನ್ನು ರಿಸರ್ವ್ ಆಗಿರೋದ್ರಿಂದ, ಡಾಲರ್ ಮೇಲೆ ತುಂಬ ಡಿಪೆಂಡೆನ್ಸಿ ಇರೋದ್ರಿಂದ ನಮ್ಗೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಆ ಡಾಲರ್ ರಿಸರ್ವನ್ನು ಸೇಲ್ ಮಾಡ್ತಾ ಮಾಡ್ತಾ ಈಗ ಗೋಲ್ಡನ್ನು ತಮ್ಮ ರಿಸರ್ವ್ ಆಗಿ ಹೂಡಿಕೆ ಮಾಡ್ಲಿಕ್ಕೆ ಅಂದರೆ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಇವರು ಬೈ ಮಾಡೋದು ಟನ್ಗಳಲ್ಲಿ. ಸೊ ಇದರಿಂದ ಗೋಲ್ಡ್ ಪ್ರೈಸ್ ಸ್ಲೋ ಆಗಿ ಅಪ್ಟ್ರೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೆಕೆಂಡ್ ಮೇಜರ್ ರೀಸನ್ ಅಂದರೆ, ಯಾವಾಗ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆಗುತ್ತಲ್ಲ, ಅನ್ಸರ್ಟನಿಟಿ ಆಗುತ್ತಲ್ಲ, ಆವಾಗ ಈ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಸ್ಟಾಕ್ ಮಾರ್ಕೆಟಿಂದ ಅಥವಾ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ರಿಸ್ಕಿ ಅಸೆಟ್ಗಳಲ್ಲಿ, ಅಲ್ಲಿಂದ ದುಡ್ಡು ತೆಗೆದುಬಿಟ್ಟು ಈ ಗೋಲ್ಡ್ಗಳಲ್ಲಿ ಸೇಫ್ ಅಂತ ಇನ್ವೆಸ್ಟ್ ಮಾಡ್ತಾರೆ. ಸೊ ಈಗ ಆಗಿರುವಂಥದ್ದು ಅದೇ ಒಂದು ಕಾರಣಕ್ಕಾಗಿ ಆಗಿದೆ. ಇದು ಹೊಸದಲ್ಲ, ಮೊದಲಿಂದನೂ ಈ ಥರ ಸಿಚುವೇಶನ್ಸ್ ಆಗಿವೆ. ಹಾಗಂದ ತಕ್ಷಣ ಇದೇ ಥರನ ಮುಂದೆ ಕಂಟಿನ್ಯೂ ಆಗುತ್ತಂತೇನಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಮುಂದೆ ಮದುವೆ ಅಥವಾ ನಿಮ್ಮ ಪರ್ಸನಲ್ ಯೂಸೇಜ್ಗೆ ಗೋಲ್ಡ್ ಸಿಲ್ವರ್ ಬೇಕಂದರೆ ಗೋಲ್ಡ್ದಲ್ಲಿ ಇನ್ವೆಸ್ಟ್ ಮಾಡಿ, ಪರವಾಗಿಲ್ಲ. ಬಟ್ಟು ಒಂದು ರಿಯಾಲಿಟಿ ನೀವೇನು ಗಮನ ಇಡಬೇಕಂದ್ರೆ, ಗೋಲ್ಡು ಕೂಡ ಸ್ಟಾಕ್ ಮಾರ್ಕೆಟ್ದಷ್ಟೇ ವೊಲಾಟಿಲಿಟಿ ಇರೋದು. ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ನಾವು ಇಂಡಿಯನ್ಸ್. ಎಸ್ಪೆಷಲಿ ನಾವೇನು ತಿಳ್ಕೊಂತೀವಿ ಅಂದರೆ, ಗೋಲ್ಡ್ ರಿಯಲ್ ಎಸ್ಟೇಟ್ದಲ್ಲಿ ನಾವು ಹೂಡಿಕೆ ಮಾಡಿದ್ರೆ ನಮ್ಗೆ ಎಂದೂ ಲಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಚಿನ್ನ ಮತ್ತೆ ಭೂಮಿ ಸೇಫ್ ಅಂತ. ಬಟ್ ಚಿನ್ನದ ವೊಲಾಟಿಲಿಟಿ ನೋಡಿದ್ರೆ ಎಷ್ಟು ಏರಿಳಿತ ಆಗುತ್ತೆ ಅನ್ನೋದು ಹಿಸ್ಟಾರಿಕಲಿ ತೆಗೆದು ನೋಡಿದ್ರೆ, ನಾನು ಹಿಸ್ಟಾರಿಕಲಿ ಅಂದ ತಕ್ಷಣ 2 ವರ್ಷ 3 ವರ್ಷದ ನಾನು ಹೇಳ್ತಾ ಇಲ್ಲ, ಒಂದು 100 ವರ್ಷದ ಹಿಸ್ಟ್ರಿ ತೆಗೆದು ನೋಡಿ. 100 ವರ್ಷದ ಹಿಸ್ಟ್ರಿ ತೆಗೆದುಬಿಟ್ಟು ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಅದು ಕೂಡ ಸ್ಟಾಕ್ ಮಾರ್ಕೆಟ್ದಷ್ಟೇ ಏರಿಳಿತವನ್ನು ಕಂಡಿದೆ. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ ಮೊದಲೇ ಹೇಳಿದಾಗೆ, ಎಲ್ಲದೂ ಹೋಗ್ಬಿಟ್ಟು ಒಂದೇ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡೋದು ತಪ್ಪು. ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, ಒಂದಿಷ್ಟು ಅಮೌಂಟನ್ನು ನೀವು ಗೋಲ್ಡಲ್ಲೇನು ಹಾಕಿ, ಒಂದಿಷ್ಟು ಅಮೌಂಟನ್ನು ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ದಲ್ಲಿ ಹಾಕಿ, ಇನ್ನೊಂದಿಷ್ಟು ಅಮೌಂಟನ್ನು ನೀವು ಸೇಫ್ಟಿಯಲ್ಲಿ ಹಾಕಲೇಬೇಕು. ಅದು ನಿಮ್ಮ ಬ್ಯಾಂಕ್ FD ಆಗ್ಬೋದು, PPF ಆಗ್ಬೋದು, ನಿಮ್ಮ ಮಕ್ಕಳ ಎಜುಕೇಷನ್ ಮ್ಯಾರೇಜ್ಗೆ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಆಗ್ಬೋದು, ನಿಮ್ಮ ರಿಟೈರ್ಮೆಂಟ್ಗೆ ಅಂದ್ರೆ EPF ಆಗ್ಬೋದು, NPS ಕೂಡ ಆಗ್ಬೋದು. ಸೊ ಈ ಥರ ನೀವು ಡೈವರ್ಸಿಫೈ ಮಾಡಿದರೆ ನಿಮ್ಮ ರಿಸ್ಕು ಕಮ್ಮಿ ಆಗುತ್ತೆ. ಯಾಕಂದರೆ ಯಾವ ಅಸೆಟ್ಟು ಯಾವಾಗ ಎಷ್ಟು ರಿಟರ್ನ್ ಕೊಡುತ್ತೆ, ಎಷ್ಟು ಕೆಳಗೆ ಬೀಳುತ್ತೆ ಅನ್ನೋದು ದೇವರಿಗೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈ 2-3 ವರ್ಷದ ಹಿಂದೆ ಈ ಚಿನ್ನ ಮತ್ತು ಬೆಳ್ಳಿ ಈ ಲೆವೆಲ್ಗೆ ಅಪ್ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಿ? ಸೊ ಇದು ಅನ್ಎಕ್ಸ್ಪೆಕ್ಟೆಡ್. ಸೊ ಇಂಥ ಅನ್ಎಕ್ಸ್ಪೆಕ್ಟೆಡ್ ಮುಂದೆ ಎಷ್ಟೋ ಇರುತ್ತೆ, ಯಾವ ಅಸೆಟ್ಟಿಂದ ಇರುತ್ತೋ ಅನ್ನೋದು ಗೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ನಾವು ಡೈವರ್ಸಿಫೈ ಮಾಡಿ ಲಾಂಗ್ ಟರ್ಮ್ ವ್ಯೂದಿಂದ ಹೂಡಿಕೆ ಮಾಡೋದು ಮಾತ್ರ ಒಳ್ಳೇದಂತ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆರಂಭ ಆಗಿದ್ದು 20,000 ರೂಪಾಯಿ ಕ್ಯಾಶ್ನ ಟ್ರಾನ್ಸಾಕ್ಷನ್ ಮಾಡ್ಬೋದಾ ಅನ್ನೋದ್ರಿಂದ ಕೊನೆಗೆ ಬಂದು ನಿಂತಿದ್ದು ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ನಮ್ಮ ಹೂಡಿಕೆಗಳ ಬಗ್ಗೆ ಮತ್ತು ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದ್ರ ಬಗ್ಗೆ. ಈ ರೀತಿಯಾದಂಥ ಹಲವಾರು ವಿಚಾರಗಳಿದ್ದಾವೆ ಬಸವರಾಜ್ ಸರಿಂದ ತಿಳ್ಕೊಳ್ಳೋ ಅಂಥದ್ದು. ಈ ರೀತಿಯಾದಂಥ ಪ್ರಯತ್ನಗಳನ್ನ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ನಡೆಸುತ್ತೆ. ಸರ್, ಇಷ್ಟೊತ್ತರೆಗೂ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಮತ್ತು ಗ್ಯಾರಂಟಿ ನ್ಯೂಸ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಪಾಡ್ಕಾಸ್ಟ್. ಇದೇ ರೀತಿಯಾದಂತಹ ಇನ್ನಷ್ಟು ವಿಶೇಷ ಸನ್ನಿವೇಶಗಳೊಂದಿಗೆ ವಿಶೇಷ ಸುದ್ದಿಗಳನ್ನು ಒಂದು ತಜ್ಞರ ಜೊತೆಗೆ ಒಂದು ಸಂವಾದ ನಡೆಸುವಂಥ ಕಾರ್ಯಕ್ರಮಗಳನ್ನ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಮಾಡುತ್ತೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.